ಆಮೇಲೆ ಸಡನ್ ಆಗಿ ಪ್ಲಾನ್ ಆಯಿತು, ಅಲ್ಲಿ ತೋರಿಸ್ತೀನಿ ಬನ್ನಿ. ವೆರಿ ಗುಡ್ ಈವ್ನಿಂಗ್. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ? 8:50 ಆಗಿದೆ ಟೈಮು. 8:50 ಆಗಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ? ಸಡನ್ ಆಗಿ ಪ್ಲ್ಯಾನ್ ಆಯಿತು ಆ್ಯಕ್ಚುಲಿ. ಸೊ ಹಾಗಾಗಿ ಈಗ ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಬನ್ನಿ. ಫೈನಲಿ ನಾವಿವತ್ತು ಲೊಕೇಶನಲ್ಲಿ ಇದ್ದೀವಿ. ಎಲ್ಲಿ ಅಂತಂದರೆ ಬಸವನಗುಡಿಯಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇರುವಂಥ ಮ್ಯಾಂಗೋ ಮೇಳಕ್ಕೆ ಬಂದಿದ್ದೀವಿ. ಮಾರ್ನಿಂಗಿಂದ ಬರೋದಾ ಬೇಡವಾ, ಎಲ್ಲಿ ಹೋಗೋದು ಏನು ಅಂತೇಳಿ ಡಿಸೈಡ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿಬಿಡ್ತು ಈವ್ನಿಂಗು. ಆ್ಯಂಡ್ ಆಲ್ರೆಡಿ ಹರ್ಷ ಆ್ಯಂಡ್ ವೈಶುಗೂ ಹೊರಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ಅವರು ಓಕೆ ಫೈನ್, ಇನ್ನು ಡ್ರಾಪ್ ಆದರೆ ಅಳ್ತಾರೆ ಹಠ ಮಾಡ್ತಾರೆ ಅಂತೇಳಿ ಬಂದಿದ್ದಾಯಿತು. ಮ್ಯಾಂಗೋ ಮೇಳ ಅಂತಂದರೆ ಬರೀ ಮಾವಿನಕಾಯಿ ಬಗ್ಗೆ ಇಲ್ಲಾಂದರೆ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇಲ್ಲಿ ನೋಡಿದ್ರೆ ಫುಲ್ ಜಾತ್ರೆನೇ ಇದೆ, ಸಖತ್ತಾಗಿತ್ತು. ಒಂದು ಕಡೆ ಇಲ್ಲಿ ಬಂದಿರೋರಿಗೆ ನೋಡೋದಕ್ಕೆ ಬೋರ್ ಆಗದೆ ಇರಲಿ ಅಂತೇಳ್ಬಿಟ್ಟು IPL ಮ್ಯಾಚ್ ಕೂಡ ನಡೀತಾ ಇತ್ತು. ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಕ್ರೌಡು. ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಡೆಫಿನೆಟ್ಲಿ ಬರ್ತಾ ಇರಲಿಲ್ಲ. ಬಿಕಾಸ್ ನನಗೆ ಇಷ್ಟೊಂದು ಕ್ರೌಡಲ್ಲಿ ಆಗೋದಿಲ್ಲ ಅನ್ನೋದಕ್ಕಿಂತ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಮೇಳದಲ್ಲಿ ಮ್ಯಾಂಗೋ ಮೇಳದಲ್ಲಿ ಇಷ್ಟೊಂದು ಕ್ರೌಡ್ ಇದೆ, ಈ ರೇಂಜಲ್ಲೆಲ್ಲ ಜನ ಇರ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಇಲ್ಲಿ 1-2 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋ ವೆರೈಟೀಸ್ ಇದೆ. ಜನ ಯಾವ ರೇಂಜ್ಗೆ ತುಂಬಿದ್ದಾರೆ ಅಂದರೆ ಈಚ್ ಕೌಂಟರ್ ಹತ್ರ 1 ಕಿಲೋಮೀಟರಷ್ಟು ಕ್ಯೂ ಇತ್ತು. ಬಟ್ ಅಷ್ಟು ಪೇಷನ್ಸಿಂದ ನಿಂತು ತಗೊಂಡು ತಿನ್ನಬೇಕು ಅನ್ನೋಷ್ಟು ತಾಳ್ಮೆ ನನಗಂತೂ ಡೆಫಿನೆಟ್ಲಿ ಇರಲಿಲ್ಲ. ಎಲ್ಲಿ ಕಡಿಮೆ ಕ್ರೌಡ್ ಇತ್ತು, ಯಾವ್ಯಾವುದು ತಿನ್ನಬೇಕು ಅನ್ನಿಸ್ತು ಅದನ್ನು ಮಾತ್ರನೇ ಟ್ರೈ ಮಾಡಿದ್ವಿ. ವೆರೈಟೀಸ್ ಅಂತೂ 1-2, ಮಿಲ್ಕ್ ಶೇಕ್ ಅಂತೆ, ಮ್ಯಾಂಗೋ, ನ್ಯಾಚೋಸ್, ಹೇಳೋದಕ್ಕಾಗೋದಿಲ್ಲ ಬಿಡಿ, ಅಷ್ಟು ವೆರೈಟೀಸ್ ಇದೆ. ನಾವು ಹೋಗಿದ್ದೆ 7 o'clock, ಮನೆ ಬಿಟ್ಟಿದ್ದೆ 7 o'clock ಆಗಿತ್ತಲ್ವ. ಸೊ ಅಲ್ಲಿಗೆ ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲಾಗೇ ಬಿಟ್ಟಿತ್ತು. ಸೊ ಬಂದಿದ್ದೆ ಆಯ್ತಲ್ವಾ, ವೆರೈಟೀಸ್ ಟ್ರೈ ಮಾಡೋಣ ಅಂಥೇಳಿ ಫ್ರೆಶ್ ಆಗಿ ಮ್ಯಾಂಗೋ ಬಜ್ಜಿನ ಹಾಕ್ತಾಯಿದ್ರು. ಸೊ ಹಾಗಾಗಿ ಅದನ್ನೇ ಟ್ರೈ ಮಾಡಿ. ಅದರೊಳಗಡೆ ಇದೆ ಸ್ಲೈಸ್. ಎಲ್ಲಿ ಅಷ್ಟೇ ನೋಡೋಣ. ನಾವು ಯಾವುದನ್ನೇ ಆಗಲಿ ಫುಲ್ ತೊಗೊಳ್ಳಿಲ್ಲ, ಜಸ್ಟ್ ಟೇಸ್ಟ್ ಮಾಡೋಣ. ಇನ್ ಕೇಸ್ ಜಾಸ್ತಿ ತೊಗೊಂಡು ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಜಸ್ಟ್ 2 ಪೀಸಸ್ ಅಷ್ಟೇ ಟ್ರೈ ಮಾಡಿದ್ವಿ. ಮ್ಯಾಂಗೋ ಬಜ್ಜಿ ಮತ್ತು ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ. ಎರಡನ್ನೂ ಸೇಮ್, ಹೊರಗಡೆ ಸ್ಯಾಂಡ್ವಿಚ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇತ್ತು. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಜಸ್ಟ್ ಅದರೊಳಗಡೆ ಅಲ್ಲಲ್ಲಿ ಕಾಯಿ ತುರಿ ಇತ್ತು. ಮ್ಯಾಂಗೋನ ತುರಿದು ಹಾಕಿದ್ರು ಅಷ್ಟೇ. ಇನ್ನೊಂದು ಕಡೆ ವೆರೈಟೀಸ್ ಆಫ್ ಮ್ಯಾಂಗೋ ಚಿಪ್ಸು ಮತ್ತು ಲಸ್ಸಿ, ಕ್ಯಾರೆಟ್ ಸ್ಯಾಂಡ್ವಿಚ್, ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಅವೈಲೇಬಲ್ ಇತ್ತು. ಏನದು ಮ್ಯಾಂಗೋ ಸ್ಯಾಂಡ್ವಿಚ್, ಅಲ್ಲಿ ಒಬ್ಬರಿದ್ದಾರೆ. ವಿನಂತಿ. ಲೈಟಾಗಿ ಹಾಟ್ ಮುಗಿದ ಮೇಲೆ ಸ್ವೀಟ್ ಕೌಂಟರ್ ಹತ್ರ ಬಂದ್ವಿ. ಇಲ್ಲಿ ಮ್ಯಾಂಗೋ ಬರ್ಫಿ, ಹಲಸಿನಣ್ಣಂದು ಬರ್ಫಿ, ಜಿಲೇಬಿ, ಹಾಗೆ ಮಾವಿನಕಾಯಿದು ಗುಲಾಬ್ ಜಾಮೂನ್ ಎಲ್ಲ ಇತ್ತು. ಇನ್ನು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇತ್ತು. ಬಟ್ ಕೆಲವೊಂದು ಸ್ವೀಟ್ಸ್ನ ನೋಡಿದ್ರೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬೇಡ. ನಾನು ಮ್ಯಾಂಗೋ ಜಾಮ್ ಮತ್ತು ಹಲ್ವಾ 2 ಟ್ರೈ ಮಾಡಿದೆ. ಅದೆರಡೂ ಚೆನ್ನಾಗಿತ್ತು. ಅವಳು ನೋಡು ಕೊಡು ಅಂತ ಅವಳೆ. ಸ್ವಲ್ಪ
ಹೇಳ್ತೀನಿ ನಾನು ಕೊಡ್ತೀನಿ ಬಿಡು ತಿನ್ನು ಹೊಸ ಥರ ತಿನ್ನು ತಿನ್ನ ಸರ್ ಮುರಳಿ ಹುಡುಗಿ ಲೈನ್ ಆಗ್ತಾ ಇದ್ದೀರಾ ಈ ಕಡೆ ತಿರುಗಿ. ಎಲ್ಲಿ ಹೋದರೂ ಕ್ರಿಕೆಟ್ ಲವರ್ಸ್ ಇದ್ದೇ ಇರ್ತಾರೆ ಅಲ್ವಾ. ನಮ್ಮ ಜೊತೆಲಿ ಬಂದಿರೋರೊಬ್ರು ಇಲ್ಲಿ ಕ್ರಿಕೆಟ್ ನೋಡ್ಕೊಂಡೆ ನಿಂತ್ಕೊಂಡಿದ್ರು. ಇಲ್ಲಿ ಇದೇನೋ ಸ್ವೀಟ್ ಇದೆ, ಮ್ಯಾಂಗೋ ಕಾಯ್ದು ಮಿಕ್ಸ್ಚರ್, ಹಳಸಿನಣ್ಣು ಜಿಲೇಬಿ ಆ್ಯಂಡ್ ಮ್ಯಾಂಗೋ ಗುಲಾಬ್ ಜಾಮೂನ್. ನೀರಲ್ವ ಹುಳಿ ಇದೆ ಅಲ್ಲೇನ ನೀರು ಸ್ವಲ್ಪ ಇಡ್ಬೇಕು ತಾನೆ ಅಟ್ಲೀಸ್ಟ್ ಅವಳಿಗೆ. ಹೆಂಗಾಯ್ತಾ ಇಟ್ಕೊಳ್ರಿ ನೀರು ತತ್ತೀನಿ ಇಟ್ಕೊಳ್ರಿ ಚೆಲ್ಬಿಟ್ಟು Gimme. Hi. ನನಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಟ್ರೈ ಮಾಡೋಣ ಅಂತ ಹೇಳಿ ಜಸ್ಟ್ 1 ಬೈಟ್ ತಿಂದಿದ್ದು ಅಷ್ಟೇ. ಮ್ಯಾಂಗೋ ಫ್ಲೇವರ್ ಮುಖಕ್ಕೆ ಹೊಡೆದಂಗೆ ಆಗ್ಬಿಡ್ತು ಆ್ಯಂಡ್ ಸ್ವೀಟ್ನೆಸ್ ಕೂಡ ತುಂಬ ಹೆವಿ ಆಗಿತ್ತು. ಸ್ವೀಟ್ ತಿಂದು ಬರೀ ಹಲ್ಲೆಲ್ಲ ಒಂಥರ ಜುಮ್ ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. Where are we going? Hi. Hi. Goli show ice cream. ಪಿಕಲ್ಸ್ ಇದೆ ಇಲ್ಲಿ. ಎಲ್ಲ ಒಂದೊಂದು 170 ಅವಳು ನೋಡು ಸಿಕ್ತು. ಕೊಡು ಅಂತ ಅವಳೆ. ಎಲ್ಲ ಸ್ವಲ್ಪ ಹೇಳ್ತೀನಿ ನಾನು ಕೊಡ್ತೀನಿ ಬಿಡು ತಿನ್ನು ಹೊಸ ಥರ ತಿನ್ನು ತಿನ್ನ ಸರ್ ಮುರಳಿ ಹುಡುಗಿ ಲೈನ್ ಆಗ್ತಾ ಇದ್ದೀರಾ ಈ ಕಡೆ ತಿರುಗಿ. ಹುಡುಗರು ಎಲ್ಲಿ ಬಂದರೂ ಮ್ಯಾಚ್ ನೋಡೋದಂತೂ ಬಿಡಲ್ಲ ಅಲ್ವಾ. ಸೊ ನಮ್ಮ ಜೊತೆಲಿ ಬಂದವರೊಬ್ಬರು ಮ್ಯಾಚ್ ನೋಡ್ಕೊಂಡೆ ನಿಂತಿದ್ರು. ಮ್ಯಾಂಗೋ ಮೈಸೂರು ಪಾಕ್ ಮತ್ತು ಮ್ಯಾಂಗೋ ಜ್ಯಾಮ್ನ ಟ್ರೈ ಮಾಡಿದೆ. ಆ್ಯಕ್ಚುಲಿ ನನಗೆ ಜ್ಯಾಮ್ ತುಂಬ ಇಷ್ಟ ಆಯಿತು. ಸ್ವಲ್ಪ ಬಿಸಿ ಇತ್ತು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ಬಟ್ ಕೆಲವೊಂದು ಸ್ವೀಟ್ಸ್ನ ನೋಡಿದ್ರೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಗುಲಾಬ್ ಜಾಮೂನ್, ವಾವ್. ನನಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ಫುಲ್ ಟೆಂಪ್ಟ್ ಆದೆ. ಬಟ್ ಸ್ಟಿಲ್ ಅದು ಟೇಸ್ಟ್ ಮಾಡೋವ್ರಿಗೂ ಗೊತ್ತಾಗಿಲ್ಲ ಹೇಗಾಯಿತು ಅಂದರೆ ಅಷ್ಟು ಸ್ವೀಟ್ನೆಸ್ ಇತ್ತು, ಮುಖಕ್ಕೆ ಹೊಡೆದಂಗೆ ಆಗ್ಬಿಡ್ತು. ಹಾಗೆ ಮೈಸೂರು ಪಾಕ್ ಆ್ಯಂಡ್ ಹಳಸಿನಣ್ಣಲ್ಲಿ ಜಿಲೇಬಿ ಟ್ರೈ ಮಾಡಿದ್ವಿ. ನೀರಲ್ವ ಹುಳಿ ಇದೆ ಅಲ್ಲೇನ ನೀರು ಸ್ವಲ್ಪ ಇಡ್ಬೇಕು ತಾನೆ ಅಟ್ಲೀಸ್ಟ್ ಅವಳಿಗೆ. ಹೆಂಗಾಯ್ತಾ ಇಟ್ಕೊಳ್ರಿ ನೀರು ತತ್ತೀನಿ ಇಟ್ಕೊಳ್ರಿ ಚೆಲ್ಬಿಟ್ಟು Gimme. ಬರೀ ಸ್ವೀಟೇ ತಿಂದು ಖರ ಏನು ತಿನ್ನಬೇಕು ಅನಿಸಿಲ್ಲ. ಹಲ್ಲೆಲ್ಲ ಒಂಥರ ಜುಮ್ಮನಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಜಾಸ್ತಿ ಟ್ರೈ ಮಾಡೋದು ಬೇಡ, ಚಿಲ್ಲಾಗಿ ಏನಾದರೂ 1-2 ಟ್ರೈ ಮಾಡೋಣ ಅಂತ ಹೇಳಿ ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಫಲೂಡಾ ಆ್ಯಂಡ್ ಮ್ಯಾಂಗೋ ಐಸ್ ಕ್ರೀಮ್ನ ಟ್ರೈ ಮಾಡಿದ್ವಿ. ನನಗಿಲ್ಲಿ ಇಷ್ಟ ಇದ್ದರೆ ಇದೆ, ಇಲ್ಲಾಂದರೆ ಇಲ್ಲ ಅಂತ ಓಪನ್ ಆಗಿನೇ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ತಿಂದಿದ ತಕ್ಷಣ ನನಗೆ ಯಾಕೋ ವಾಮಿಟ್ ಬರೋ ಥರ ಫೀಲ್ ಆಗಿಬಿಡ್ತು, ಅಷ್ಟೊಂದು ಸ್ವೀಟ್ನೆಸ್ ಇತ್ತು. Hi. ನಾವು ತುಂಬ 10 to 12 ಸ್ವೀಟ್ಸ್ ಐಟಮ್ಸನ್ನೇ ಟ್ರೈ ಮಾಡಿಬಿಟ್ವಿ. ಹಾಗಾಗಿ ಮತ್ತೆ ಏನು ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕೋ ತುಂಬ ಮುಖಕ್ಕೆ ಹೊಡೆದಂಗೆ ಆಗ್ಬಿಡ್ತು ಸ್ವೀಟ್ನೆಸ್ಸು. ಸೊ ಹಾಗಾಗಿ ಬೇರೆ ಹಾಗೆ ನೋಡ್ಕೊಂಡು ಹೋಗೋಣ, ತಿನ್ನೋದು ಬೇಡ ಅಂತ ಅನ್ನಿಸ್ಬಿಡ್ತು ಎಲ್ರಿಗೂ. ಸ್ವಲ್ಪ ಮುಂದೆ ಹೋದರೆ ಬೇಕಾಗಿರೋಂಥ ಐಟಮ್ಸ್ ತುಂಬಾ ಇತ್ತು. ಅಂದರೆ ತುಂಬ ಕಡಿಮೆ ಪ್ರೈಸಸಲ್ಲೂ ನಮಗೆ ಅವೈಲೇಬಲ್ ಇತ್ತು. 30 ರೂಪೀಸ್ 20 ರೂಪೀಸ್ಗೆಲ್ಲ ಇಯರಿಂಗ್ಸ್ ಇತ್ತು. ಬಟ್ ನನಗೆ ಜಾಸ್ತಿನ ಅದೆಲ್ಲ ಯೂಸ್ ಮಾಡೋದಿಲ್ಲ ಅನ್ನೋ ಒಂದು ರೀಸನ್ಗೆ ಅದನ್ನೆಲ್ಲ ಏನು ಜಾಸ್ತಿ ನೋಡಲಿಲ್ಲ ನಾನು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರಿಂಗ್ಸ್ ಮತ್ತು ಕಾಟನ್ ಸ್ಯಾರೀಸು, ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಸೊ ಅಂದರೆ ಈಗ ಇಯರಿಂಗ್ಸ್ ಎಲ್ಲ ನಮಗೆ 30-20 ರೂಪೀಸ್ ಎಲ್ಲ ಸಿಗ್ತಾ ಇದೆ. ಬಟ್ ಈಟೇಬಲ್ ಥಿಂಗ್ಸ್ ನಾವು ಏನೆಲ್ಲ ತಿಂದ್ವಿ ಎಲ್ಲಾನು 80+
ರೇಟ್ ಪ್ರೈಸ್ ಪ್ರಕಾರ ಹೋದರೆ ಎಲ್ಲ 80 ರುಪೀಸ್ ಮೇಲೇ ಇರೋದು. Orange color. Baby. ಸೊ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಕಿಡ್ ಸೆಷನ್ ಇತ್ತು. ಅಂದರೆ ಚಿಕ್ಕ ಮಕ್ಕಳಿಗೆ ಆಟ ಆಡುವಂಥ ಸ್ವಲ್ಪ ಗೇಮ್ಸ್ ಇಟ್ಟಿದ್ರು, ಅದನ್ನೆಲ್ಲ ಆಟ ಆಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳದು ದೊಡ್ಡವ್ರಿಗೂ ಕೂಡ ಸ್ಲಿಪ್ಪರ್ಸ್ ಇತ್ತು. ಬಾಯ್ಸ್ಗೇನು ಅಷ್ಟೊಂದು ಇರಲಿಲ್ಲ, ಬಟ್ ಗರ್ಲ್ಸ್ದು ನೋಡ್ತಾ ಇದ್ರೆ ಕಲೆಕ್ಷನ್ಸ್ ಅನ್ನೋದಕ್ಕಿಂತ ಕ್ಯೂಟಾಗಿ ಎಷ್ಟೊಂದು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋಷ್ಟರಲ್ಲಿ 11 o'clock ಆಗೇ ಬಿಡ್ತು. ಕ್ಲೋಸಿಂಗ್ ಟೈಮ್ ಆಗಿತ್ತು ಅಂತ ಅನೌನ್ಸ್ ಮಾಡ್ತಾ ಇದ್ರು. ಕೈಯಲ್ಲಿ ಕಿತ್ಕೊಂಡು ಆಫ್ ಮೆಟ್ರೋ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾವಿನಕಾಯಿನ ತಗೋಬೋದು. ಸಿಂಧೂರ, ಅಲ್ಫೆನ್ಸೋ, ಕಲಮೈ, ಮಲ್ಗೋವಾ, ಸಪೋಟ, ರಮಣೀಯ, ಇಮಾಮ್, ಪಂಚವರ್ಣಂ, ಈ ರೀತಿ ಡಿಫ್ರೆಂಟ್ ನೇಮ್ಸಲ್ಲಿ ಮ್ಯಾಂಗೋಸ್ ಅವೈಲೇಬಲ್ ಇದೆ. ಇನ್ನು ಇಲ್ಲಿ ಟ್ರೈ ಮಾಡಬೇಕಾಗಿರುವಂತಹ ಡಿಶಸ್ ಒಂದಾ ಎರಡ: ಮ್ಯಾಂಗೋ ಹೋಳಿಗೆ, ಜಾಕ್ ಫ್ರೂಟ್ ಹೋಳಿಗೆ, ಮ್ಯಾಂಗೋ ಚಿತ್ರಾನ್ನ, ಜಾಕ್ ಫ್ರೂಟ್ ಬಿರಿಯಾನಿ, ಜಾಕ್ ಫ್ರೂಟ್ ರೈಸ್, ಮ್ಯಾಂಗೋ ರೈಸ್, ಕೇಸರಿ ಬಾತ್, ಮ್ಯಾಂಗೋ ದೋಸಾ, ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಸಾಗು, ಮ್ಯಾಂಗೋ ಸಾಲ್ಸಾ, ನ್ಯಾಚೋಸ್. ಓ ಮೈ ಗಾಡ್, ಹೇಳೋದಕ್ಕೆ ಆಗದೇ ಇರೋಷ್ಟು ವೆರೈಟೀಸ್ ಇದೆ. ನೋಡೋದಕ್ಕೆ ಕೈಂಡ್ ಆಫ್ ಜಾತ್ರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನೋಡಿ ಸುತ್ತಾಡೋದ್ಮೇಲೆ ಕಾಟನ್ ಕ್ಯಾಂಡಿ ತಿಂದಿದ್ರೆ ಹೇಗೆ ಅಲ್ವಾ? ಸೊ ವೈಶು ಕ್ಯಾಂಡಿ ತಗೊಂಡು ಬಂದ್ಲು, ಕಾಟನ್ ಕ್ಯಾಂಡಿ. ಏನೇನೋ ಅಂಗಡಿಗಳು, ಏನೇನೋ ಐಟಮ್ಸು ತಿನ್ನೋದು. ಮ್ಯಾಂಗೋ ಅಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೀವು ಏನೇ ಒಂದು ಡಿಶು ಟೇಸ್ಟ್ ಮಾಡಬೇಕು ಅಂತಂದ್ರು 1/2 to 1 kilometerವರೆಗೂ ಕ್ಯೂ ಇರುತ್ತೆ. ಟೋಕನ್ ತಗೊಂಡೆ ನೀವು ಹೋಗಬೇಕಾಗತ್ತೆ. ಆಲ್ಮೋಸ್ಟ್ ನಾವು ಹೊರಡೋಷ್ಟರಲ್ಲಿ 11 o'clock ಆಗಿತ್ತು. ಅನೌನ್ಸ್ ಮಾಡ್ತಿದ್ರು ಕ್ಲೋಸಿಂಗ್ ಟೈಮ್ ಆಗ್ತಿದೆ, ಎಲ್ಲರೂ ಹೊರಗಡೆ ಬರಬೇಕು ಅಂತ. ಬಟ್ ಯಾರೂ ಸಹ ಅಲ್ಲಿಂದ ಕದಲಾಡಲಿಲ್ಲ. ಗೊತ್ತಿಲ್ಲ ಆ ಕ್ರೌಡ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಿ ಇವರು ಆಫ್ ಟೈಮ್ ಮಾಡ್ತಾರೆ ಅನ್ನೋದು. ನಾವು ಅಲ್ಲಿ ಆಲ್ಮೋಸ್ಟ್ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸುತ್ತಾಡಿದ್ದಾಯಿತು. ಸೊ ಹಾಗಾಗಿ ಅಲ್ಲಿಂದ ಹೊರಟು ಬಂದ್ವಿ. ಕಾರಲ್ಲಿ ಹೋಗೋದು ಮೇ ಬಿ ಸೇಫ್ಟಿ ಅಂತ ಇರ್ಬೋದು, ಬಟ್ ಸ್ಟಿಲ್ ನನಗೆ ಈ ರೀತಿ ನೈಟ್ ಔಟ್ ಬಂದಾಗ, ಇಲ್ಲಾಂದರೆ ನೈಟಲ್ಲಿ ಹೊರಗಡೆ ಬಂದರೆ ಗಾಡಿಗಳಲ್ಲಿ ಓಡಾಡೋದು ತುಂಬ ಇಷ್ಟ. ಇನ್ನು ಲೇಟ್ ನೈಟ್ ಓಡಾಡೋದು ಅಂದರೆ ತುಂಬ ಇಷ್ಟ. ಲೇಟ್ ನೈಟ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಫೈನಲಿ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 11:50 ಆಲ್ಮೋಸ್ಟ್ 12 ಆಗ್ತಾ ಬಂದಿತ್ತು. ಲೇಟ್ ನೈಟ್ ಆಗಿತ್ತಲ್ವ, ಸೊ ಹಾಗಾಗಿ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ, ಬೇಗನೆ ರೀಚ್ ಆದ್ವಿ ಮನೆಗೆ. ಎಷ್ಟು ಟೈಮ್ ಎಷ್ಟು? ವಿ ಆರ್ ಬ್ಯಾಕ್. ಅದು ಸಾರಿ, ಆ್ಯಕ್ಚುಲಿ ಟೈಮ್ ಸ್ಟಾಪ್ ಆಗಿಬಿಟ್ಟಿದೆ. ಹೋಗ್ತಾನೆ ಬಿರಿಯಾನಿ ಮಾಡಿಟ್ಟು ಹೋಗಿದ್ದೆ. ಹೊರಡೋದಕ್ಕಿಂತ ಮುಂಚೆನೇ ನಾನು ಡಿನ್ನರ್ ಕುಕ್ ಮಾಡಿಬಿಟ್ಟಿದ್ದೆ. ಲೈಟಾಗಿ ಬಿರಿಯಾನಿ ಮಾಡಿದ್ದೆ. ಮುನಿ ಮತ್ತು ಮುರಳಿ ಇಬ್ಬರು ಆಗಲೇ ಊಟ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಹೋಗಿ ಬಂದು ತಿನ್ನೋಣ ಅಂತೇಳಿ, ಬಟ್ ಅಷ್ಟೆಲ್ಲ ತಿಂದಿದ್ರು ಇಲ್ಲಿಗೆ ಬಂದ ಮೇಲೆ ಯಾಕೋ ಊಟ ಮಾಡಿದಿರ ಸಮಾಧಾನ ಆಗಲಿಲ್ಲ. ಹಾಗಾಗಿ ಮತ್ತೆ ನಾನು, ವೈಶು ಆ್ಯಂಡ್ ಹರ್ಷ ಊಟ ಮಾಡಿದ್ವಿ. ನನಗೆ ಹೊರಗಡೆ ಏನೇ ತಿಂದರು ಮನೇಲಿ ಬಂದು ಊಟ ತಿಂದ್ರೇ ಒಂಥರ ಸಮಾಧಾನ ಆಗುತ್ತೆ. ಅಲ್ಲಿ ಬರೀ ಸ್ವೀಟ್ಸೇ ಟ್ರೈ ಮಾಡಿದ್ರಿಂದ ಯಾಕೋ ಒಂಥರ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಖಾರವಾಗಿ ಬಿರಿಯಾನಿ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಲೈಟಾಗಿ ಊಟ ಮಾಡಿಸಿದೆ ಹುಡುಗರಿಗೂ, ನಾನು ಊಟ ಮಾಡಿಕೊಂಡೆ. ಆ್ಯಕ್ಚುಲಿ ಈ ರೀತಿ ಮ್ಯಾಂಗೋ ಮೇಳಕ್ಕೆ ಏನಾದರೂ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆಫ್ಟರ್ನೂನ್ ಟೈಮಲ್ಲಿ ಹೋಗೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ತುಂಬ ಕ್ರೌಡ್ ಇರುತ್ತೆ. ಸೊ ದ್ಯಾಟ್ ನೀವು ಕ್ಲೀನಾಗಿ ಏನೇ ಆಗಲಿ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಏನಾದರೂ ಒಂದು ತಿನ್ನಬೇಕು ಅಂತಂದ್ರೂ ತುಂಬ ಲಾಂಗ್ ಕ್ಯೂ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಅಷ್ಟಾಗಿ ಟೈಮ್ ಸ್ಪೆಂಡ್, ಆ್ಯಕ್ಚುಲಿ ಅಲ್ಲಿ ಏನೂ ಅಂಥದ್ದು ಇರೋದಿಲ್ಲ. ಜಸ್ಟ್ ಮ್ಯಾಂಗೋ ಬಗ್ಗೆ ಡಿಶಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಮ್ಯಾಂಗೋ ಡಿಶಸ್ನ ನೀವು ಟೇಸ್ಟ್ ಮಾಡ್ಬೋದು ಅಷ್ಟೇ. ಬಟ್ ಸ್ಟಿಲ್ ಏನಾದರೂ ಅಲ್ಲಿ ಹೋಗಬೇಕು ಅಂತಂದರೆ ಫ್ರೀ ಟೈಮ್, ಅಂದರೆ ಮಧ್ಯಾಹ್ನ ಟೈಮಲ್ಲಿ ನೀವು ಹೋಗ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಯಾರಾದರೂ ಇಲ್ಲಿ ಹೋಗಬೇಕು ಅಂತ ಅನ್ಕೋತಿದ್ರೆ ಮಾರ್ನಿಂಗ್ 8 ಇಂದ 11ವರೆಗೂ ಓಪನ್ ಆಗಿರುತ್ತೆ. ಸೊ ಹೀಗಿತ್ತು ನನ್ನ ಈವ್ನಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.